ಕಾಂಗ್ರೆಸ್ಗೆ ಫಲ ಕೊಟ್ಟಿದೆ ಅಮ್ಮನ ಕ್ಷೇತ್ರ ತ್ಯಾಗ. ಪುತ್ರ ರಾಹುಲ್ಗಾಗಿ ರಾಯಬರೇಲಿ ಕ್ಷೇತ್ರವನ್ನ ಸೋನಿಯಾ ಗಾಂಧಿ ಅವರು ಬಿಟ್ಟು ಕೊಟ್ಟಿದ್ರು. ಒಂದು ಅನಾರೋಗ್ಯದ ಕಾರಣ, ಮತ್ತೊಂದು ಅವರು ರಾಜ್ಯಸಭೆಗೆ ಆಯ್ಕೆಯಾದರು. ಮಗನಿಗೆ ರಾಯಬರೇಲಿ ಕ್ಷೇತ್ರವನ್ನು ಬಿಟ್ಟು ಕೊಟ್ಟರು. ರಾಯಬರೇಲಿಯ ಜನ ರಾಹುಲ್ ಗಾಂಧಿ ಅವರನ್ನು ಗೆಲ್ಲಿಸಿದ್ದಾರೆ. ಪುತ್ರ ರಾಹುಲ್ಗಾಗಿ ರಾಯಬರೇಲಿ ಕ್ಷೇತ್ರವನ್ನು ಸೋನಿಯಾ ಗಾಂಧಿ ಬಿಟ್ಟು ಕೊಟ್ಟರು. ಆ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆದ್ದಿದ್ದಾರೆ. ಪಕ್ಕದ ಅಮೇಥಿಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಸೋತಂತ ಕ್ಷೇತ್ರ, ಈ ಬಾರಿ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ರಾಹುಲ್ ಗಾಂಧಿ ಆ ಮೂಲಕ ಮತ್ತೆ ಉತ್ತರ ಪ್ರದೇಶವನ್ನ ಪ್ರತಿನಿಧಿಸುವಂತ ಸಂಸದರಾಗಿದ್ದಾರೆ. ಆ ಕ್ಷೇತ್ರವನ್ನು ಉಳಿಸಿಕೊಂಡರೆ ವಯನಾಡು ರಿಸೈನ್ ಮಾಡಬೇಕು, ಒಂಥರ ಉಭಯ ಸಂಕಟ ಅಂತ ಅನ್ಸುತ್ತೆ. ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚಂದ್ರಬಾಬು ನಾಯ್ಡು ಇವರ ಮಧ್ಯೆ ಮಾತುಕತೆಯಾಗಿದೆ. ಇಂಡಿಯಾ ಮೈತ್ರಿಕೂಟದ ನಾಯಕರ ಜೊತೆ ನನ್ನ ಮಾತುಕತೆ ಇಲ್ಲ ಅಂತ ನಾಯ್ಡು ಹೇಳಿದ್ದಾರೆ. ಯಾವುದೇ ಮಾತುಕತೆ ನಡೆಸಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಟಿಡಿಪಿ ಎನ್ಡಿಎ ಮೈತ್ರಿಕೂಟವನ್ನು ತೊರೆಯಲ್ಲ ಸದ್ಯಕ್ಕೆ. ಇದು ಇಂಟ್ರೆಸ್ಟಿಂಗ್. ಸದ್ಯಕ್ಕೆ ಅಂತಂದ್ರೆ ಏನು? ನಾವಿಬ್ಬರು ಜೊತೆಯಲ್ಲೇ ಕೆಲಸ ಮಾಡೋಣ ಅಂತ ನಾಯ್ಡು ಹೇಳಿದ್ದಾರಂತೆ. ಕಂಗ್ರಾಚುಲೇಟ್ ಮಾಡುವಾಗ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳೋದಕ್ಕಾಗತ್ತಾ? ಹೌದು, ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿರ್ತಾರೆ.